ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ಸ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಲ್ಯಾಂಡ್ ಸರ್ವೇರ್ ಮ್ಯಾಥಮೆಟಿಕ್ಸ ಡೈಲಿ ಟಾಪಿಕ್ ವೈಸ್ ಟೆಸ್ಟ್ನ ಡೇ 15 ಇದಾಗಿರ್ತದೆ. ಸೊ ಈ ಒಂದು ದಿನದಲ್ಲಿ ಏನೈತಿ ಎಕ್ಸಾಮ್ಸ್ ಆ್ಯಂಡ್ ಪಾಸ್ಯುಲೇಟ್ಸ್ ಮೇಲೆ 20 MCQಗಳನ್ನ ಕೊಟ್ಟಿರಲಾಗ್ತದೆ. ಸೊ ಅವುಗಳ ಆನ್ಸರ್ಗಳನ್ನ ಈಗ ನಾವು ನೋಡೋಣ. ಸೊ ನಿಮಗೆ ಟಾಪಿಕ್ ವೈಸ್ ಕ್ಲಾಸ್ PDF ನೋಟ್ಸ್ ಹಾಗೆ ಮಾಡೆಲ್ ಕ್ವಶನ್ ಪೇಪರ್ ಬೇಕಾದಲ್ಲಿ ಯೂಟ್ಯೂಬ್ ಮೆಂಬರ್ಶಿಪ್ಪನ್ನು ಪಡೆದುಕೊಂಡು ಇವುಗಳನ್ನ ಪಡೆಯಬಹುದಾಗಿರ್ತದೆ. ಸೊ ಜಾಯಿನ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು ಯೂಟ್ಯೂಬ್ ಮೆಂಬರ್ಶಿಪ್ಗೆ ತಗೋಬೇಕಾಗಿರ್ತದೆ. ಸೊ ಇನ್ನೂ ಏನಾದರೂ ನಿಮ್ಗೆ ಡೌಟ್ಗಳಿದ್ರೆ ನೀವು ಟೆಲಿಗ್ರಾಮ್ದಲ್ಲಿ ಮೆಸೇಜ್ ಮಾಡಿ ಕೇಳ್ಬೋದು. ಸೊ ಟೆಲಿಗ್ರಾಮ್ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರಲಾಗ್ತದೆ. ಸೊ ಬನ್ನಿ, ಹಾಗಿದ್ರೆ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಕ್ವಶನ್, ವಾಟ್ ಈಸ್ ದ್ಯಾನ್ ಎಕ್ಸಾಮ್? ಸೊ ಇಲ್ಲಿ ಎಕ್ಸಾಮ್ ಅಂದರೆ ಏನಂತ ಇಲ್ಲಿ ಕೇಳಿದರು. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ ಅಂದ್ರೆ ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೆಲ್ಫ್ ಎವಿಡೆಂಟ್ ಟ್ರೂತ್ ಅಕ್ಸೆಪ್ಟೆಡ್ ವಿತೌಟ್ ಪ್ರೂಫ್ ಅನ್ನೋದು ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ಎಕ್ಸಾಮ್ ಅಂದರೆ ಏನಪ್ಪ ಅಂದ್ರೆ ಇಟ್ಸ್ ಅ ಸೆಲ್ಫ್ ಎವಿಡೆಂಟ್ ಟ್ರೂತ್ ಇರಬೇಕು. ಸೊ ಅದನ್ನ ಯಾವುದೇ ಒಂದು ಪ್ರೂಫ್ ಇಲ್ಲದೆ ಅಕ್ಸೆಪ್ಟ್ ಮಾಡ್ಬೋದು. ಅಂಥವಕ್ಕೆ ಏನಂತ ಇಲ್ಲಿ ಎಕ್ಸಾಮ್ಸ್ ಅಂತ ಇಲ್ಲಿ ಕರಿಬೋದಾಗಿರ್ತದೆ. ನೆಕ್ಸ್ಟ್, ಹೂ ಈಸ್ ನೌನ್ ಆ್ಯಸ್ ದಿ ಫಾದರ್ ಆಫ್ ಜಾಮೆಟ್ರಿ? ಸೊ ಇಲ್ಲಿ ಫಾದರ್ ಆಫ್ ಜಾಮೆಟ್ರಿ ಯಾರಂದ್ರೆ ಇಲ್ಲಿ ಯೂಕ್ಲಿಡ್ ಅನ್ನೋದು ಇಲ್ಲಿ ಕರೆಕ್ಟ್ ಆಗ್ತದೆ. ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ಇವೊಬ್ಬ ಗ್ರೀಕ್ನ ಗಣಿತ ತಜ್ಞ ಆಗಿರ್ತಾನು. ನೆಕ್ಸ್ಟ್, ಹೌ ಮೆನಿ ಯೂಕ್ಲಿಡ್ಸ್ ಪಾಸ್ಯುಲೇಟ್ಸ್ ಆರ್ ದೇರ್ ಅಂದರು? ಸೊ ಇಲ್ಲಿ ಟೋಟಲ ಯೂಕ್ಲಿಡ್ಸ್ ಪಾಸ್ಯುಲೇಟ್ಸ್ 5 ಅದಾವು. ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ 5 ಪಾಸ್ಯುಲೇಟ್ಸ್ಗಳನ್ನು ಇಲ್ಲಿ ನೀವು ನೋಡ್ಬೋದು. ಸೊ ಫಸ್ಟ್ ಒನ್ ಏನದ, ಅ ಸ್ಟ್ರೇಟ್ ಲೈನ್ ಕ್ಯಾನ್ ಬಿ ಡ್ರಾನ್ ಜಾಯ್ನಿಂಗ್ ಎನಿ 2 ಪಾಯಿಂಟ್ಸ್. ನೆಕ್ಸ್ಟ್, a circle can be drawn with any center and any radius. Next, a straight line can be extended indefinitely to the line. Next, all right angles are equal to one another andaru. Next, if a line intersect two lines so that the sum of the interior angles on one side is less than the two right angles, the lines intersect on that side if extended. ಸೊ ಇಲ್ಲಿ ಇವು 5 ಪಾಸ್ಯುಲೇಟ್ಸ್ ಏನೈತಿ ಯೂಕ್ಲಿಡ್ಸ್ನ ಪಾಸ್ಯುಲೇಟ್ಸ್ ಆಗಿರ್ತವೆ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಯೂಕ್ಲಿಡ್ಸ್ ಫಸ್ಟ್ ಪಾಸ್ಯುಲೇಟ್ಸ್ ಅಂದರು? ಸೊ ಇಲ್ಲಿ ಯೂಕ್ಲಿಡ್ಸ್ನ ಫಸ್ಟ್ ಪಾಸ್ಯುಲೇಟ್ಸ್ ಯಾವುದಂದ್ರೆ ಇಲ್ಲಿ ಅ ಸ್ಟ್ರೇಟ್ ಲೈನ್ ಕ್ಯಾನ್ ಬಿ ಡ್ರಾನ್ ಬಿಟ್ವೀನ್ ಎನಿ 2 ಪಾಯಿಂಟ್ಸ್ ಅನ್ನೋದು ಇಲ್ಲಿ ಕರೆಕ್ಟ್ ಆಗ್ತದೆ. ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ವಿಚ್ ಯೂಕ್ಲಿಡ್ಸ್ ಪಾಸ್ಯುಲೇಟ್ ಸ್ಟೇಟ್ ದಟ್ ದ ಆಲ್ ರೈಟ್ ಆ್ಯಂಗಲ್ಸ್ ಆರ್ ಈಕ್ವಲ್ ಅಂದರು? ಸೊ ಇಲ್ಲಿ ಆಪ್ಷನ್ 4 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ 4ನೇ ಪಾಸ್ಯುಲೇಟ್ಸ್ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ಇಲ್ಲಿ ನೋಡ್ಬೋದು, ಆಲ್ ರೈಟ್ ಆ್ಯಂಗಲ್ಸ್ ಆರ್ ಈಕ್ವಲ್ ಟು ದ ಅನದರ್ ಅಂದರು 4ನೇ ಪಾಸ್ಯುಲೇಟ್ಸ್ ಇದೆ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ವಾಟ್ ಈಸ್ ದಿ ಡಿಫ್ರೆನ್ಸ್ ಬಿಟ್ವೀನ್ ಆನ್ ಎಕ್ಸಾಮ್ ಆ್ಯಂಡ್ ಪಾಸ್ಯುಲೇಟ್ಸ್ ಅಂದರು? ಎಕ್ಸಾಮ್ ಆ್ಯಂಡ್ ಮತ್ತು ಪಾಸ್ಯುಲೇಟ್ಸ್ಗೆ ಡಿಫ್ರೆನ್ಸ್ ಏನಪ್ಪ ಅಂತಂದ್ರೆ ಇಲ್ಲಿ ಆ ಎಕ್ಸಾಮ್ ಆರ ಯೂನಿವರ್ಸಲ್, ಪಾಸ್ಯುಲೇಟ್ಸ್ ಆರ ಜಾಮೆಟ್ರಿಕಿ ಸ್ಪೆಸಿಫಿಕ್ ಇರ್ತಾವೆ. ಸೊ ಇಲ್ಲಿ ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಆನ್ ಎಕ್ಸಾಂಪಲ್ ಆಫ್ ಆನ್ ಎಕ್ಸಾಮ್? ಸೊ ಇಲ್ಲಿ ಕೆಳಗೆ ಕೊಟ್ಟಿರೋರಲ್ಲಿ ಒಂದು ಎಕ್ಸಾಮ್ಗೆ ಯಾವ್ದು ಆಗುತ್ತೆ ಅಂತ ಇಲ್ಲಿ ನಾವು ಹೇಳಬೇಕು. ಸೊ ಇಲ್ಲಿ ಯಾವುದಾಗುತ್ತೆ ಅಂದ್ರೆ ಆಪ್ಷನ್ ಬಿ, ಥಿಂಗ್ಸ್ ಈಕ್ವಲ್ ಟು ದ ಸೇಮ್ ಥಿಂಗ್ ಆರ್ ಈಕ್ವಲ್ ಟು ಈಚ್ ಅದರ್ ಅನ್ನೋದಿಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ಯೂಕ್ಲಿಡ್ಸ್ ಫಿಫ್ತ್ ಪಾಸ್ಯುಲೇಟ್ಸ್ ಈಸ್ ಆಲ್ಸೋ ನೌನ್ ಆ್ಯಸ್ ಅಂದರು? ಸೊ ಯೂಕ್ಲಿಡ್ಸ್ನ 5ನೇ ಪಾಸ್ಯುಲೇಟ್ಸ್ನ ಏನಂತ ಕರೀತಾರೆ? ದ ಪ್ಯಾರಲಲ್ ಪಾಸ್ಯುಲೇಟ್ಸ್ ಅಂತಲೂ ಇಲ್ಲಿ ಕರೀತಾರೆ. ಸೊ ಇಟ್ ಸ್ಟೇಟ್ಸ್ ದ್ಯಾಟ್ ಇಫ್ ಅ ಲೈನ್ ಇಂಟರ್ಸೆಕ್ಟ್ ಟು ಅದರ್ಸ್ ಆ್ಯಂಡ್ ಇನ್ ಇಂಟೀರಿಯರ್ ಆ್ಯಂಗಲ್ ಸಮ್ ಟು ಲೆಸ್ ದೆನ್ 180 degree, ದ ಟೂ ಲೈನ್ಸ್ ಮೀಟ್ ಆನ್ ದ್ಯಾಟ್ ಸೈಡ್. ದಿಸ್ ಯೂನಿಕ್ ಕಂಡೀಷನ್ ಡಿಫೈನ್ಸ್ ಪ್ಯಾರಲಿಸಮ್. ಸೊ ಇಲ್ಲಿ 5ನೇ ಪಾಸ್ಯುಲೇಟ್ಸನ್ನು ಇಲ್ಲಿ ಪ್ಯಾರಲಿಸಮ್ ಅಂತಲೂ ಇಲ್ಲಿ ಕರಿಬೋದಾಗಿರ್ತದೆ.
ನೆಕ್ಸ್ಟ್ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ಒನ್ ಯೂಕ್ಲಿಡ್ಸ್ ಪಾಸ್ಟುಲೇಟ್ಸ್ ಅಂದರು. ಸೊ ಇಲ್ಲಿ ಕೆಳಗೆ ಕೊಟ್ಟಿರೋದ್ರಲ್ಲಿ ಯಾವುದೊಂದು ಯೂಕ್ಲಿಡ್ಸ್ ಪಾಸ್ಟುಲೇಟ್ಸ ಆಗುವುದಿಲ್ಲ ಅಂತೇಳಿ ಕೇಳಿದರು. ಸೊ ಇಲ್ಲಿ ಆಪ್ಷನ್ ಸಿ ಏನಾಗುತ್ತೆ, ಇಲ್ಲಿ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್ ಇಸ್ ಅ ಸ್ಟ್ರೇಟ್ ಲೈನ್ ಅಂದಾರಲ್ಲ, ಸೊ ಇದು ಆಗೋದಿಲ್ಲ. ಸೊ ಉಳಿದಿದ್ದು 3 ಏನೈತಿವ ಯೂಕ್ಲಿಡ್ಸ್ ಪಾಸ್ಟುಲೇಟ್ಸ ಆಗ್ತಾವು. ನೆಕ್ಸ್ಟ್ ವಾಟ್ ಈಸ್ ದ ಯೂಕ್ಲಿಡ್ಸ್ ಥರ್ಡ್ ಪಾಸ್ಟುಲೇಟ್ ಸ್ಟೇಟ್ ಅಂದರು. ಸೊ ಇಲ್ಲಿ 3ನೇ ಒಂದು ಪಾಸ್ಟುಲೇಟ್ಸ ಏನು ಹೇಳ್ತದ ಅಂದರು. ಸೊ ಇಲ್ಲಿ 3ನೇ ಪಾಸ್ಟುಲೇಟ್ಸ್ ಏನು ಹೇಳ್ತದ, ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ಅ ಸರ್ಕಲ್ ಕ್ಯಾನ್ ಬಿ ಡ್ರಾನ್ ವಿತ್ ಎನಿ ಸೆಂಟರ್ ಆ್ಯಂಡ್ ರೇಡಿಯಸ್ ಅನ್ನೋದಿಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅನ್ ಎಕ್ಸಾಮ್ ಇನ್ ಮ್ಯಾಥಮೆಟಿಕ್ಸ್ ಅಂದರು. ಸೊ ಇಲ್ಲಿ ಆಪ್ಷನ್ ಎ ಏನಾಗುತ್ತೆ ಕರೆಕ್ಟ್ ಆಗ್ತದೆ. ದ ಹೋಲ್ ಈಸ್ ಅ ಗ್ರೇಟರ್ ದೆನ್ ದ ಪಾರ್ಟ್ ಅನ್ನೋದಿಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಕೀ ಅಜಂಪ್ಷನ್ ಇನ್ ಯೂಕ್ಲಿಡ್ಸ್ ಫಿಫ್ತ್ ಪಾಸ್ಟುಲೇಟ್ಸ್ ಅಂದರು. ಸೊ ಇಲ್ಲಿ ಆಪ್ಷನ್ ಬಿ ಏನಾಗುತ್ತೆ ಕರೆಕ್ಟ್ ಆಗುತ್ತೆ. ದ ಗಿವನ್ ಲೈನ್ ಆ್ಯಂಡ್ ಪಾಯಿಂಟ್ ನಾಟ್ ಆನ್ ಇಟ್ ಓನ್ಲಿ ಪ್ಯಾರಲಲ್ ಲೈನ್ ಕ್ಯಾನ್ ಬಿ ಡ್ರಾನ್ ಥ್ರೂ ದ ಪಾಯಿಂಟ್. ಸೊ ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ವಿಚ್ ಬ್ರಾಂಚ್ ಆಫ್ ಮ್ಯಾಥಮೆಟಿಕ್ಸ್ ಮಾಡಿಫೈಸ್ ದ ಯೂಕ್ಲಿಡ್ಸ್ ಫಿಫ್ತ್ ಪಾಸ್ಟುಲೇಟ್ಸ್ ಟು ಕ್ರಿಯೇಟ್ ಅ ನಾನ್ ಯೂಕ್ಲಿಡಿಯನ್ ಜಿಯೋಮೆಟ್ರಿ. ಸೊ ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಹೈಪರ್ಬೋಲಿಕ್ ಜಿಯೋಮೆಟ್ರಿ ಅನ್ನೋದು ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ನಾಟ್ ಆನ್ ಎಕ್ಸಾಮ್ ಇನ್ ಯೂಕ್ಲಿಡ್ಸ್ ಎಲಿಮೆಂಟ್ಸ್ ಅಂದರು. ಸೊ ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಥ್ರೂ ಎನಿ 3 ನಾನ್ ಕೋಲಿನಿಯರ್ ಪಾಯಿಂಟ್ಸ್ ದೇರ್ ಪಾಸಸ್ ಥ್ರೂ ಅ ಯೂನಿಕ್ ಸರ್ಕಲ್ ಅನ್ನೋದು ಇಲ್ಲಿ ಏನಾಗುತ್ತೆ ಕರೆಕ್ಟ್ ಆಗ್ತದೆ. ಸೊ ಇದೊಂದು ಏನೈತಿ ಎಕ್ಸಾಮ ಯೂಕ್ಲಿಡ್ ಎಲಿಮೆಂಟ್ಸ್ ಒಳಗೆ ಆಗೋದಿಲ್ಲ. ಸೊ ಉಳಿದಿದ್ದು 3 ಏನೈತಿವ ಯೂಕ್ಲಿಡ್ಸ್ ಎಲಿಮೆಂಟ್ಸ್ ಒಳಗೆ ಇವು 3 ಏನೈತಿ ಎಕ್ಸಾಮ ಆಗ್ತಾವು. ನೆಕ್ಸ್ಟ್ ವಾಟ್ ಈಸ್ ದಿ ಮೇನ್ ಐಡಿಯಾ ಬಿಹೈಂಡ್ ದ ಎಕ್ಸಾಮ್ ಇನ್ ಮ್ಯಾಥಮೆಟಿಕ್ಸ್ ಅಂದರು. ಸೊ ಇದಕ್ಕೆ ಆಪ್ಷನ್ ಬಿ ಏನಾಗುತ್ತೆ, ದೇ ಆರ್ ಅಜಂಪ್ಷನ್ ಯೂಸ್ಡ್ ಫೌಂಡೇಶನ್ ಫಾರ್ ದಿ ರೀಸನಿಂಗ್. ಸೊ ಇದಕ್ಕೆ ಏನೈತಿ ಇದು ಎಕ್ಸಾಮ್ಸ ಮೇನ್ ಐಡಿಯಾ ಇದ್ದಿದ್ದ ಇದಕ್ಕೆ ಯೂಸ್ ಆಗುತ್ತೆ. ನೆಕ್ಸ್ಟ್ ವಿಚ್ ಆಫ್ ದಿ ಫಾಲೋಯಿಂಗ್ ಬೆಸ್ಟ್ ಡಿಸ್ಕ್ರೈಬ್ ದ ಪಾಸ್ಟುಲೇಟ್ಸ್ ಅಂದರು. ಸೊ ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಬೇಸಿಕ್ ಅಜಂಪ್ಷನ್ ಇನ್ ಅ ಪರ್ಟಿಕ್ಯುಲರ್ ಬ್ರಾಂಚ್ ಆಫ್ ಮ್ಯಾಥಮೆಟಿಕ್ಸ್ ಅನ್ನೋದು ಇಲ್ಲಿ ಏನಾಗುತ್ತೆ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ವಾಟ್ ಈಸ್ ದ ಪ್ರೈಮರಿ ಡಿಫ್ರೆನ್ಸ್ ಬಿಟ್ವೀನ್ ಯೂಕ್ಲಿಡಿಯನ್ ಆ್ಯಂಡ್ ನಾನ್ ಯೂಕ್ಲಿಡಿಯನ್ ಜಿಯೋಮೆಟ್ರಿ ಅಂದರು. ಸೊ ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನಾನ್ ಯೂಕ್ಲಿಡಿಯನ್ ಜಿಯೋಮೆಟ್ರಿ ರಿಜೆಕ್ಟ್ಸ್ ದ ಯೂಕ್ಲಿಡ್ಸ್ ಫಿಫ್ತ್ ಪಾಸ್ಟುಲೇಟ್ಸ್ ಅನ್ನೋದಿಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಆನ್ ಎಕ್ಸಾಂಪಲ್ ಆಫ್ ಪಾಸ್ಟುಲೇಟ್ಸ್ ಇನ್ ಅಲ್ಜಿಬ್ರಾ ಅಂದರು. ಸೊ ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಕಮ್ಯುಟೇಟಿವ್ ಪ್ರಾಪರ್ಟಿ ಏನೈತಿ ಇದನ್ನು ಇಲ್ಲಿ ಅಲ್ಜಿಬ್ರಾ ಒಳಗೆ ಬರ್ತದೆ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಟರ್ಮ್ ಸೆಲ್ಫ್ ಎವಿಡೆಂಟ್ ಟ್ರೂತ್ ಮೀನ್ಸ್ ಇನ್ ಅ ಕಾನ್ಸೆಪ್ಟ್ ಆಫ್ ಎಕ್ಸಾಮ್ಸ್ ಅಂದರು. ಸೊ ಇಲ್ಲಿ ಸೆಲ್ಫ್ ಎವಿಡೆಂಟ್ ಟ್ರೂತ್ ಮೀನಿಂಗ್ ಇಲ್ಲಿ ಎಕ್ಸಾಮ್ ಒಳಗೆ ಏನಾಗುತ್ತೆ ಅಂತ ಇಲ್ಲಿ ಕೇಳಿದರು. ಸೊ ಇಲ್ಲಿ ಆಪ್ಷನ್ ನೋಡಿದಾಗ ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಇಟ್ ಈಸ್ ಅ ಯೂನಿವರ್ಸಲಿ ಅಕ್ಸೆಪ್ಟೆಡ್ ವಿತೌಟ್ ಎನಿ ನೀಡಿಂಗ್ ಅ ಪ್ರೂಫ್ ಅನ್ನೋದು ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ವಿಚ್ ಪಾಸ್ಟುಲೇಟ್ಸ್ ಇಂಪ್ಲೈಸ್ ದ್ಯಾಟ್ ಸ್ಪೇಸ್ ಇನ್ ಇನ್ಫೈನೈಟ್ ಅಂದರು. ಸೊ ಇಲ್ಲಿ ಯಾವ ಒಂದು ಪಾಸ್ಟುಲೇಟ್ಸ್ ಒಳಗೆ ಸ್ಪೇಸ್ ಇನ್ಫೈನೈಟ್ ಆಗಿರ್ತದೆ ಅಂದರು. ಇಲ್ಲಿ ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ ಫಸ್ಟ್ ಪಾಸ್ಟುಲೇಟ್ಸ್ ಏನದ, ಸೊ ಇದೊಂದು ಪಾಯಿಂಟು, ಸೊ ಇದೊಂದು ಪಾಯಿಂಟು. ಸೊ ಇವೆರಡು ಪಾಯಿಂಟ್ಗಳ ನಡುವೆ ಇನ್ಫೈನೈಟ್ ಸ್ಪೇಸ್ ಇರ್ತದೆ. ಬಟ್ ಇವೆರಡು ಪಾಯಿಂಟ್ ಏನಿರ್ತಾವೆ ಎಂಡಿಗೆ ಇರತ್ತಾವೆ. ಬಟ್ ಇಲ್ಲಿ ಸ್ಪೇಸ್ ಏನೈತಿ ಇನ್ಫೈನೈಟ್ ಇರ್ತದೆ. ಸೊ ಆ ಪಾಸ್ಟುಲೇಟ್ಸ್ ಯಾವುದಂದ್ರೆ ಫಸ್ಟ್ನೇ ಪಾಸ್ಟುಲೇಟ್ಸ್ ಅದ ಆಗಿರ್ತದೆ.
ಸೊ ಇದ್ರ ಬಗ್ಗೆ ನಿಮ್ಗೆ ಡೀಟೇಲ್ ಆಗಿ ಬೇಕಾಗಿತ್ತಂದ್ರೆ ನೀವು ಟಾಪಿಕ್ ವೈಸ್ ಕ್ಲಾಸ್ಗಳನ್ನ ಕೇಳ್ಬೋದು. ಸೊ ಇದೇ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದ.